ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ನಮ್ಮ ಫೇಸ್ ಅಲ್ಲಿ ಇನ್ಸ್ಟೆಂಟ್ಲಿ ಗ್ಲೋ ಬರಬೇಕು ಅಂದ್ರೆ ನಾವು ಯಾವ ರೀತಿ ಮನೆಯಲ್ಲೇ ಸಿಗೋ ಕೆಲವೊಂದು ಐಟಮ್ಸ್ ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ನ ತಯಾರಿಸ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಯಾವ್ದಾದ್ರು ಒಂದು ಅರ್ಜೆಂಟ್ ಫಂಕ್ಷನ್ಗೆ ರೆಡಿ ಆಗಬೇಕಾಗಿರುತ್ತೆ, ಆಗ ನಮಗೆ ಫೇಶಿಯಲ್ ಮಾಡಿಸೋದಕ್ಕೆ ಟೈಮ್ ಇರಲ್ಲ ಅಥವಾ ಮರ್ತೋಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಕಿಚನ್ ಅಲ್ಲೇ ಸಿಗುವಂತ ಕೆಲವೊಂದು ಐಟಮ್ಸ್ ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ನ ಇನ್ಸ್ಟೆಂಟ್ ಆಗಿ ರೆಡಿ ಮಾಡಿಕೊಂಡು ಇನ್ಸ್ಟೆಂಟ್ಲಿ ನಮ್ಮ ಫೇಸ್ ಅಲ್ಲಿ ಗ್ಲೋ ತರಿಸಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 3 ಫೇಸ್ ಪ್ಯಾಕ್ ನ ಹೇಳ್ಕೊಡ್ತೀನಿ. ನಿಮಗೆ ಯಾವುದು ಆ ಸಂದರ್ಭದಲ್ಲಿ ಕನ್ವೀನಿಯೆಂಟ್ ಆ ವಸ್ತುಗಳು ಅವೈಲಬಲ್ ಇದೆ ಅದನ್ನ ನೋಡಿಕೊಂಡು ನೀವು ಈ ಫೇಸ್ ಪ್ಯಾಕ್ ನ ಯೂಸ್ ಮಾಡ್ಕೋಬಹುದು. 3 ಕೂಡ ಸೂಪರ್ ಎಫೆಕ್ಟಿವ್. ಸೊ ಬನ್ನಿ ಇವಾಗ ಯಾವ ರೀತಿ ಆ ಫೇಸ್ ಪ್ಯಾಕ್ ನ ತಯಾರು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ನಮ್ಮ ಈ ಫಸ್ಟ್ ಫೇಸ್ ಪ್ಯಾಕ್ನ ತಯಾರಿಸ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇಲ್ಲೊಂದು ಸ್ವಲ್ಪ ಅಕ್ಕಿ ಪೌಡರ್ನ ತೆಗೆದಿಟ್ಕೊಂಡಿದ್ದೀನಿ, ಹಾಗೆಯೇ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಇದರಲ್ಲಿ ಅರ್ಧ ಲೆಮನ್ನ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ, ಟೊಮೆಟೊ ಪ್ಯೂರೆ, ಒಂದು ಟೊಮೆಟೊನ ಗ್ರೈಂಡ್ ಮಾಡಿ ಅದನ್ನು ಸೋಸ್ಕೊಂಡು ಅದರ ಜ್ಯೂಸ್ ಮಾತ್ರ ತೆಗೆದಿಟ್ಕೊಂಡಿದ್ದೀವಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಅಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ. ಈಗ ತಗೊಂಡಿರೋ ಒಂದು ಲೆಮನಲ್ಲಿ ಅರ್ಧನ ಕಟ್ ಮಾಡಿದ್ರೆ ನಮಗಿಲ್ಲಿ 1 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಸಿಕ್ಕಿದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಟೊಮೆಟೊ ಪ್ಯೂರೆನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ 3 ಟೀ ಸ್ಪೂನಷ್ಟು ಟೊಮೆಟೊ ಪ್ಯೂರೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿಗೆ ಎಷ್ಟಿರಬೇಕು ಅಂತ. ಇದು ಗಟ್ಟಿ ಅನ್ನಿಸ್ತಾ ಇದೆ, ಹಾಗಾಗಿ ಇನ್ನೂ 1 ಟೀ ಸ್ಪೂನಷ್ಟು ಎಕ್ಸ್ಟ್ರಾ ಟೊಮೆಟೊ ಪ್ಯೂರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗಂಟೇನು ಉಳಿದಂಗೆ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಬನ್ನಿ ಇವಾಗ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಬ್ರಷ್ನ ಸಹಾಯದಿಂದ ಫುಲ್ಲು ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫುಲ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ಗಳ ಕಾಲ ಇದನ್ನು ಈ ಥರನೇ ಬಿಡಬೇಕು. ಮಿನಿಟ್ಸ್ ಆದಮೇಲೆ ನಾವು ಒಂದು 5 ಮಿನಿಟ್ಸ್ ನಮ್ಮ ಫಿಂಗರ್ನಲ್ಲೇ ಈ ಥರ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಇದರಲ್ಲಿ ನಾವು ಟೊಮೆಟೊ ಪ್ಯೂರೆ ಹಾಗೆಯೇ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ. ಇದು ನಮ್ಮ ಫೇಸ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಅಕ್ಕಿ ಪೌಡರು ಒಂದು ಸನ್ ಪ್ರೊಟೆಕ್ಟಿಂಗ್ ಏಜೆಂಟ್ ಆಗಿರೋದ್ರಿಂದ ಇದು ನಮ್ಮ ಫೇಸಲ್ಲಿ ಸನ್ ಟ್ಯಾನ್ ಆಗಿದ್ದರೆ ಅಥವಾ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡುತ್ತೆ. ನಮ್ಮ ಫೇಸ್ಗೆ ಒಂದೊಳ್ಳೆ ಬ್ರೈಟ್ನೆಸ್ ಕೊಡುತ್ತೆ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ನಮ್ಮ ಎರಡನೇ ರೆಮಿಡಿನ ತಯಾರು ಮಾಡ್ಕೊಳ್ಳೋದಕ್ಕೆ ನಮಗಿಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸ್ವಲ್ಪ ಅರಿಶಿಣ ಪೌಡರ್ ತಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹಾಲು, ಕಡಲೆ ಹಿಟ್ಟು, ಅರ್ಧ ಲೆಮನ್. ಈಗ ಇದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡು ಇದಕ್ಕೆ 1.5 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೀಗ ನಾವು 1/4 ಟೀ ಸ್ಪೂನಷ್ಟು ಅರಿಶಿಣ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ತಗೊಂಡಿರೋ ಅರ್ಧ ಲೆಮನ್ನ ಇದಕ್ಕೆ ಕ್ವೀಸ್ ಮಾಡ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಈ ಥರ ಲಮ್ಸ್ ಎಲ್ಲ ಉಳಿಬಾರ್ದು. ಲಮ್ಸ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈಗ ನಮ್ಮ ಪೇಸ್ಟ್ ರೆಡಿ ಆಗಿದೆ. ಬನ್ನಿ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋಣ. ಪೇಸ್ಟನ್ನು ನಾವು ಒಂದು ಬ್ರಷ್ನ ಸಹಾಯದಿಂದ ನಮ್ಮ ಫೇಸ್ಗೆ ಫುಲ್ ಅಪ್ಲೈ ಮಾಡ್ಕೊಳ್ಳೋಣ.
ಇದರಲ್ಲಿ ಯೂಸ್ ಮಾಡಿರೋ ಹಳದಿ ಏನಿದೆ ಇದು ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ಕಿನ್ ಅಲರ್ಜೀಸ್ ಎಲ್ಲ ಇದ್ದರೆ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ. ಇನ್ನು ಕಡಲೆ ಹಿಟ್ಟಿನಂತೂ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಎಲ್ರಿಗೂ ಗೊತ್ತು. ಇದು ನಮ್ಮ ಫೇಸ್ನಲ್ಲಿ ಪಿಂಪಲ್ಸ್ ಆಗೋದನ್ನು ತಡೆದು ನಮ್ಮ ಫೇಸಲ್ಲಿ ಏನಾದರೂ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಸನ್ ಟ್ಯಾನು ಎಲ್ಲ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ಗೆ ಒಂದೊಳ್ಳೆ ಬ್ರೈಟ್ನೆಸ್ನ ಕೊಡುತ್ತೆ. ಹಾಗೆ ಹಾಲು ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ಡ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡ್ರೈ ಸ್ಕಿನ್ ಇರೋರು ಯಾವುದೇ ಹೋಮ್ ರೆಮಿಡಿನ ಯೂಸ್ ಮಾಡಬೇಕಂದ್ರೆ ತಪ್ಪದೇ ಹಾಲನ್ನು ಕೂಡ ಯೂಸ್ ಮಾಡಿ. ಹಾಗೆ ಲೆಮನ್ನಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರೋದ್ರಿಂದ ಇದು ಕೂಡ ನಮ್ಮ ಫೇಸ್ನ ಬ್ರೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ಗಳ ಕಾಲ ಇದನ್ನು ಹಾಗೆ ಬಿಡಬೇಕು. ನಂತರ ನೋಡಿದರೆ ಇದು ಫುಲ್ ಡ್ರೈ ಆಗಿರುತ್ತೆ. ಆಗ ಇದನ್ನು ವಾಶ್ ಮಾಡಿಕೊಂಡ್ರೆ ನಮ್ಮ ಫೇಸ್ಗೆ ಒಂದೊಳ್ಳೆ ಗ್ಲೋ ಬರುತ್ತೆ. ನೀವೇ ನೋಡ್ಬೋದು ಎಷ್ಟೊಳ್ಳೆ ಗ್ಲೋ ಬಂದಿದೆ ಅಂತ. ಖಂಡಿತ ಈ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ. ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ. ಗೈಸ್, ನಮ್ಮ ಈ ಲಾಸ್ಟ್ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಚಕ್ಕೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊಕೊನಟ್ ಆಯಿಲ್ ಸ್ವಲ್ಪ ತೊಗೊಂಡಿದ್ದೀನಿ. ಹನಿ ಬೇಕಾಗುತ್ತೆ. ಹಾಗೆ ಇನ್ಸ್ಟೆಂಟ್ ಕಾಫಿ ಪೌಡರು. ಬನ್ನಿ ಇವಾಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇನ್ಸ್ಟೆಂಟ್ ಕಾಫಿ ಪೌಡರ್. ಈಗ 1 ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು 1 ಟೀ ಸ್ಪೂನಷ್ಟು ಹನಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆಲ್ಲಾದರೂ ಇದು ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಈಗ ಈ ಫೇಸ್ ಪ್ಯಾಕ್ನ ಫೇಸ್ಗೆ ಫುಲ್ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ಗಳ ಕಾಲ ಹಾಗೆಯೇ ಬಿಡಬೇಕು. ಇದರಲ್ಲಿ ನಾವು ಆ್ಯಡ್ ಮಾಡಿರೋ ಸಿನಮನ್ ಪೌಡರ್ ಏನಿದೆ ಇದರಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಫೇಸ್ನಲ್ಲಿ ಮೊಡವೆಗಳಿದ್ದರೆ ಅದನ್ನೆಲ್ಲ ಕ್ಯೂರ್ ಮಾಡುತ್ತೆ. ಹಾಗೆ ಮೊಡವೆಗಳು ಆಗದಂತೆ ನೋಡ್ಕೊಳ್ಳುತ್ತೆ. ಇದರಲ್ಲಿ ಆ್ಯಡ್ ಮಾಡಿರೋಂಥ ಇನ್ಸ್ಟೆಂಟ್ ಕಾಫಿ ಪೌಡರಿಂದ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಹಾಗೆಯೇ ಒಂದು ಬ್ರೈಟ್ ಸ್ಕಿನ್ನ ಇದು ಕೊಡುತ್ತೆ. ಹನಿ ಒಂದು ನ್ಯಾಚುರಲ್ ಮಾಯ್ಶ್ಚರೈಸರ್ ಕೂಡ ಹೌದು. ಹಾಗೆ ಇದು ಫೇಸ್ ಬ್ರೈಟನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೊಕೊನಟ್ ಆಯಿಲ್ ಕೂಡ ಫೇಸ್ ಬ್ರೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಇದನ್ನು 20 ಮಿನಿಟ್ಸ್ಗಳ ಕಾಲ ಆದ ನಂತರ ಈ ಥರ ಫೇಸ್ ವಾಶ್ ಮಾಡಿಕೊಳ್ಬೇಕು. ನಾನಿಲ್ಲಿ ತೋರಿಸಿರೋ ಅಂಥ 3 ಇನ್ಸ್ಟೆಂಟ್ ರೆಮಿಡೀಸ್ ಕೂಡ ತುಂಬಾ ಯೂಸ್ಫುಲ್ಲು. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಮ್ಮ ಕಿಚನಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟ್ಲಿ ನಮ್ಮ ಫೇಸ್ನಲ್ಲಿ ಗ್ಲೋ ತರಿಸ್ಬೋದು ಅಂತ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.